ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸತತವಾಗಿ ಕಳೆದ 11 ವರ್ಷಗಳಿಂದ DKH ಪಾಟೀಲ್ ಅಭಿಮಾನಿ ಬಳಗದಿಂದ ಪೀರಸಾಬ ಕೌತಾಳ್ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಮಾಡಿಕೊಂಡು ಬರಲಾಗಿದೆ. ಇದರ ವಿರುದ್ಧ ಹಿಂದೂ ಸಂಘಟನೆ ಕೆಲ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪೀರಸಾಬ್ ಕೌತಾಳ್ ಅವರ ಹರಕೆ ಈಡೇರಿದ ಹಿನ್ನೆಲೆಯಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳ ಮೂಲಕ ಹರಕೆ ತೀರಿಸುತ್ತಿದ್ದಾರೆ ಎಂದು DKH ಪಾಟೀಲ್ ಅಭಿಮಾನಿ ಬಳಗದ ಉಪಾಧ್ಯಕ್ಷ ರಮೇಶ್ ಮುಳುಗುಂದ್ ಸ್ಪಷ್ಟನೆ ನೀಡಿದ್ರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ದನ ಅವ್ರದ್ದು ತನ್ನ ಮನೆಯಿಂದ ಎಲ್ಲಾರು ನಿಂತಿವೆ. ಇದು ನಮ್ದು ವಸುದೇವ ಕುಟುಂಬ. ಅಂದ್ರೆ ಜಗತ್ತಿನಾಗ ಎಲ್ಲಾ ಜನರು ಒಂದೇ ಕುಟುಂಬ ಬಾಳ್ಬೇಕು. ನಮ್ಗೆ ಹಿಂದೂ ಫಿಲಾಸಫಿ ಹೇಳ್ತೈತಿ. ಹಿಂದೂ ಫಿಲಾಸಫಿ ಏನ್ ಹೇಳ್ತೈತಿ, ಜಗತ್ತಿನಾಗ ಎಲ್ಲಾ ಜನರು ಒಂದೇ ಕುಟುಂಬ ಇರಬೇಕು ಅಂತ ಹೇಳ್ತೈತಿ. ನಾನು ಹಿಂದೂ ಪ್ರತಿಪಾದಕ ಅಂತ ಹೇಳಿ ರಾಜಕಾರಣ ಏನ್ ಹೇಳ್ದಂದ್ರೆ, ಇದು ಸ್ವಲ್ಪ ಅವರು ಹಿಂದೂ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ಬೇಕು. ಅವರು ಅಧ್ಯಯನ ಮಾಡಿ ಆಮೇಲೆ ಇವೆಲ್ಲ ಕೊಂಕ ಮಾತಾಡಿ ಇವೆಲ್ಲ ಸಂಘರ್ಷ ಮಾಡಬಾರ್ದು. ಸಂಘರ್ಷ ಮಾಡಿ ಯಾರೋ ಒಂದು ಮನುಷ್ಯ ಕಲ್ಯಾಣ ಕಾರ್ಯ ಮಾಡ್ತಾನೆ ನಿಂತು ಸಪೋರ್ಟ್ ಮಾಡ್ಬೇಕು. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡ್ಬೇಕು. ನಾವು ಅದು ಸರಿಸ ಮಾಡೋ ಹಿಂದೂ ನಾವು ರಸಮಂಜನೆ ಮಾಡ್ತೀವಿ. ನಾನಾ ಕಡೆಯಿಂದ ಕಲಾಕಾರ ಬರ್ತಾರ, ನಾನಾ ಕಡೆಯಿಂದ ಕಲಾವಿದರು ಬರ್ತಾರ, ಆಮೇಲೆ ಗೈನ ಮಂದಿನೂ ಬರ್ತಾರ. ಸರಿ ಸುಮಾರು 7 ಗಂಟೆಗೆ ಚಾಲಾಗಿದ್ದು 1 ಗಂಟೆನ ಇರ್ತದೆ. ಅದಕ್ಕೆ ನಾವೆಲ್ಲ ಯಾರು ಅನುವು ಮಾಡಿಕೊಡ್ತಾರ. ಮರು ದಿವಸ 100 ಜನ ಸಂಘ ಸಂಸ್ಥೆಗಳು ಬಂದಿರಲ್ಲೆಲ್ಲಾನು ನೀರು ಬಾಂಡುದು ಎಲ್ಲ ನಮ್ಮ ಸಾವಿರ ಸಂಸ್ಥೆಗೆ ಸ್ವೀಕಾರ ಕರ್ಕೊಂಡು ಹೋಗೋದು ಬರೋದು ಎಲ್ಲಾನು ವ್ಯಾಲೆಂಟ್ ಆಗಿ ಇದು ಮಾಡ್ತಾರೆ. ಅದಕ್ಕೆ ಬಂದು ಹೆಂಗಿರ್ ನೀವು, ನಾವ್ ಯಾರಿಗೂ ದಾಟಿಲ್ಲ. ನಾವ್ ಯಾರಿಗೂ ನಮ್ಮ ಮದುವೆ ಸಂಬಂಧ ಬಂದು ನಿಂತು ಮಾಡಕ್ ಯಾರಿಗೂ ದಾಟಿಲ್ಲ. ಯಾರಿಗೂ ನಾವು ಅವ್ರಿಗೆ ಎದ್ರ ಬಗ್ಗೆನೂ ಅಪೇಕ್ಷೆ ಮಾಡಿಲ್ಲ. ಯಾವಾಗ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಕೊಂತ ಬಂದಿದ್ವಿ. ಒಂದು ಉಪ್ಪು ಕಾಳು ಯಾರ ಕಡೆ ತೊಗೊಂಡಿಲ್ಲ, 1 ರೂಪಾಯಿ ಯಾರ ಕಡೆ ತೊಗೊಂಡಿಲ್ಲ. ತೊಗೊಂಡೆ ಕರೆ ಆದ ನೀವು ಅದನ್ನು ತೋರಿಸ್ಕೊಟ್ರೆ ಅದು ಎಲ್ಲಾ ಸಾಮರಸ್ಯ ಇದೆ. ಗೋವಿಂದ ಭಟ್ಟರ ಶಿಶುರಾಮ ಶರೀಫರ ಗುರ ಪಂಚಾಯತ್ ಅಜ್ಜಾರಿದ್ದಂತ ಇದು ಇದೆ ನಮ್ಮೂರು. ಯಾವ ಕೋಮಗಲ್ಗೆ ಯಾವಾಗಿಲ್ಲ. ಸುಮಾರು ಧರ್ಮದ ಬಗ್ಗೆ ಅಲ್ಲಿ ಹಚ್ಚಿ ಜಗಳ ಹಚ್ಚಿ ಯಾವ ಒಂದು ಕೊಂಕ ಮಾತಾಡಿ ಮಾಡೋದು ಸರಿಯಲ್ಲ. ಅದಕ್ಕೆ ನಾವು ಪ್ರಶ್ನೆ ಮಾಡಿದ್ವಿ. ರೈಸ್ ಆಫ್ ನ್ಯೂಸ್ ಗದಗ್.